ಕಮಿಂಗ್ ಬ್ಯಾಕ್, ರಾಜೀವ್ ಅವರೇ, ಈಗ ನೀಟ್ ನಲ್ಲಿ ಅಕ್ರಮ ಆಯ್ತು, ಪ್ರಶ್ನೆ ಪತ್ರಿಕೆ ಸೋರಿಕೆ ಆಯ್ತು, ಹಾಗಾಗಿ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯನ್ನ ಪಡ್ಕೊಂಡಿದ್ದಾಯ್ತು, ರಿಫಾರ್ಮ್ಸ್ ತರ್ತಾ ಇದ್ದಾರೆ. ಈಗ ಕೆಪಿಎಸ್ಸಿ ಅಂದ ತಕ್ಷಣ ಹೈಯರ್ ಎಜುಕೇಶನ್ ಮತ್ತೊಂದು ಮಗದೊಂದು, ಇಲ್ಲಿ ಇನ್ನೂ ಕ್ಯಾಬಿನೆಟ್ ಫುಲ್ ಫಾರ್ಮ್ ಆಗಿಲ್ಲ. ಸದ್ಯಕ್ಕೆ ಆ ಜವಾಬ್ದಾರಿಯನ್ನ ಡಿಕೆ ಶಿವಕುಮಾರ್ ಅವರು ಹೊತ್ಕೊಂಡಿದ್ದಾರೆ. ಡಿಕೆ ಶಿವಕುಮಾರ್ ಅವರು ರಾಜೀನಾಮೆ ಕೊಟ್ಟು ಬಿಟ್ರೆ ಸೊಲ್ಯೂಷನ್ ಅಲ್ಲ ಅನ್ನೋದು ನಮಗೆ ಗೊತ್ತಿದೆ. ಡಿಕೆ ಶಿವಕುಮಾರ್ ಅವರೇ ರಾಜೀನಾಮೆ ಕೊಡಿ ಅಂತ ಹೇಳಿ ವಿದ್ಯಾರ್ಥಿಗಳು ಕೂಡ ಕೇಳೋದಿಲ್ಲ, ಯಾಕಂದ್ರೆ ನಮ್ಮ ಕರ್ನಾಟಕದ ವಿದ್ಯಾರ್ಥಿಗಳು ಸೆನ್ಸಿಬಲ್ ಇದ್ದಾರೆ, ನಮಗೆ ಗೊತ್ತಿದೆ. ನಮಗೆ ಬೇಕಾಗಿರೋದು ಸೊಲ್ಯೂಷನ್ ಏನಾಗಬೇಕು, ಕೆಪಿಎಸ್ಸಿ ಕ್ಲೀನ್ ಆಗ್ಬೇಕು ಅಂದ್ರೆ. ಮೇಡಮ್, ಇವತ್ತೇನಾಗಿದೆ ಸರ್, ನಾವು ಇವತ್ತೇನಾದ್ರೂ ನಮ್ಮ ಸಮಸ್ಯೆಗಳನ್ನ ಹೇಳಬೇಕು. ನಮ್ಮೊಂದು ಆರ್ಟಿಕಲ್ 19 ಏನ್ ಹೇಳುತ್ತೆ, ಸೊ ನಮ್ಗೆ ಮಾತನಾಡುವಂತ ಹಕ್ಕಿದೆ. ಇಲ್ಲಿ ನಾವೇನಾದ್ರೂ ಕೂಡ ಕೇಳಬೇಕಂದ್ರೆ ಇವತ್ತು ಕೇಳಿಸ್ಕೊಂತ ಕಿವಿಗಳೇ ಇಲ್ಲ. ನಾವು ಜಂತರ್ ಮಂತರ್ ನಲ್ಲಿ ತಿಂಗಳಾಡ್ಗಟ್ಲೆ ಕುಂಡಿರ್ಬೇಕು. ಧಾರವಾಡ ಅಥವಾ ಗುಲ್ಬರ್ಗ, ಬೆಂಗಳೂರು, ಈ ವಿವಿಧ ಜಿಲ್ಲೆಗಳಲ್ಲಿ ಐತಲ್ಲ, ನಾವು ಸೇರ್ಬೇಕಲ್ಲಿ, ಒದ್ದಾಡ್ಬೇಕು, ಸೇರ್ಬೇಕು, ಕಿರ್ಸ್ಕೋಬೇಕು, ಅರ್ಸ್ಕೊಳ್ಬೇಕು. ಅವಾಗ್ಲೂ ಕೂಡ ಇವೆಲ್ಲಾ ಕಿವಿಗಳು ಇವತ್ತು ಏನು ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿ ಎಲ್ಲಾ ಪಕ್ಷಗಳ ಕಿವಿಗಳು ಕೂಡ ಇವತ್ತು ಮಂದಾನೆ. ಸೊ ಇಲ್ಲಿ ನಮ್ಮ ಕರ್ನಾಟಕದಲ್ಲಿಯೂ ಕೂಡ ಇವತ್ತು ಹೊಸದಾಗಿ ಏನೋ ಹೋರಾಟಗಳು ನಡೀತಾ ಇಲ್ಲ. ನಮ್ಮ ಕರ್ನಾಟಕದಲ್ಲಿ ಹಲವಾರು ವರ್ಷಗಳಿಂದ ಹೋರಾಟ ನಡೀತಾ ಇದೆ, ಹಲವಾರು ವರ್ಷದಿಂದ ಪ್ರತಿಭಟನೆಗಳು ಮಾಡ್ತಾ ಇದ್ದೀವಿ. ಇಲ್ಲಿ ಸರ್ಕಾರಗಳು ಇವತ್ತು ಏನು ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ನಡೀತಾ ಇದೆ ಸರ್ಕಾರ, ಇವರು ಕೂಡ ಈ ಏನು ಹಗರಣದಲ್ಲಿ ಏನು ಭಾಗಿಯಾಗಿದ್ದಾರೆ, ಇವ್ರ ಮೇಲೆ ಕ್ರಮ ತಗೋಬೇಕು. ಜೊತೆಗೆ ಇವರು ಕೂಡ ತಮ್ಮ ಅಕೌಂಟಬಿಲಿಟಿ ತಗೋಬೇಕು ಇಲ್ಲಿ. ಯಾಕಂದ್ರೆ ಕೇಂದ್ರ ಸರ್ಕಾರದಲ್ಲಿಯೂ ಕೂಡ ಹೋರಾಟ ಆಯಿತು. ಸೊ ಅಲ್ಲಿಯೂ ಕೂಡ ಅವರ ಚರ್ಮವನ್ನ ಬಿಡಿಸಿ ಅವರನ್ನ ಏನು ನಮ್ಮ ಜನಜಿಗಳ ಏನು ಕಷ್ಟ ಏನಿದೆ, ನಮ್ಮದೇನಿದೆ ಅವನ್ನೆಲ್ಲ ತಗೊಳ್ಬೇಕು. ನೀಟ್ ಹಗರಣ ಸಾಬೀತಾಗಿದೆ. ಇವರು ಕೊಟ್ಟಿರ್ತಕ್ಕಂಥ 25 ದಿನ ರಘು ಸರ್, ಈಗಷ್ಟೇ ರಾಜೀವ್ ಅವರು ಹೇಳಿದ್ರು ಕೇಳಿಸ್ಕೊಳ್ಳೋ ಕಿವಿಗಳೇ ಇಲ್ಲ ಸರ್ಕಾರದಲ್ಲಿ ಅಂತ ಹೇಳಿ. ನೀವು ಅದನ್ನ ಕರೆಕ್ಟ್ ಅಂತ ಪ್ರೂವ್ ಮಾಡಬೇಡಿ ಸರ್, ದಯವಿಟ್ಟು ಕೇಳಿಸ್ಕೊಳ್ಳಿ. ರಾಜೀವ್ ಅವರು ಆಮೇಲೆ ನೀವೇ ಕೇಳಿದಂತೆ ರಾಜೀವ್ ಅವರು ಒಂದೇ ಸರ್. ಡಿ ಕೆ ಶಿವಕುಮಾರ್ ಸರ್ ಇಲ್ಲಿಂದ ಡೆಲ್ಲಿಗೆ ನೀಟ್ ಎಕ್ಸಾಮ್ಸ್ ಗೆ ಪ್ರೊಟೆಸ್ಟ್ ನಡೀಬೇಕಾದ್ರೆ 2000 ಕಿಲೋಮೀಟರ್ ಇಲ್ಲಿಂದ ಡೆಲ್ಲಿಗೆ ಹೋಗಕ್ಕಾಗುತ್ತೆ. 2 ಕಿಲೋಮೀಟರ್ ಫ್ರೀಡಂ ಪಾರ್ಕ್ ಎಲ್ಲ ಮಾಡ್ತಾರೆ. ರಾಜಗೌಡ್ರೆ ಪಾಪ ಕಾಂತಕುಮಾರ್ ಅವರು ಪ್ರತಿಭಟನೆ ಮಾಡೋದ್ರಲ್ಲಿ ಬ್ಯುಸಿ ಆಗಿದ್ದಾರೆ, ಅವ್ರಿಗೆ ಗೊತ್ತಿಲ್ಲ. ಕೇಳಿಸ್ಕೊಳ್ಳಿ ಸರ್, ನೀವಾದ್ರೂ ಕೇಳಿಸ್ಕೊಳ್ಳಿ. ಅವ್ರು ಕೇಳಿಸ್ಕೊಳ್ಳಲ್ಲ, ಗೊತ್ತಾಗಿದೆ, ನೀವಾದ್ರೂ ಕೇಳಿಸ್ಕೊಳ್ಳಿ. ರಾಜಗೌಡ್ರು ಉತ್ತರ ಕೊಡ್ಲಿ. ಪಾಪ ಕಾಂತಕುಮಾರ್ ಅವರು ಬಂದೆ ಸರ್, ಐ ವಿಲ್ ಕಮ್ ಬ್ಯಾಕ್ ಟು ಯು. ಕಾಂತಕುಮಾರ್ ಅವರು ಪಾಪ ವಿದ್ಯಾರ್ಥಿಗಳ ಪರವಾಗಿ ಪ್ರತಿಭಟನೆ ಮಾಡೋದ್ರಲ್ಲಿ ಬ್ಯುಸಿ ಆಗಿದ್ರು, ಹಂಗಾಗಿ ಅವ್ರಿಗೆ ಅರ್ಧ ಇನ್ಫಾರ್ಮೇಶನ್ ಇದೆ. ರಾಜಗೌಡ್ರೆ, ಡಿ ಕೆ ಶಿವಕುಮಾರ್ ಅವರು ಇಲ್ಲಿಂದ 2000 ಕಿಲೋಮೀಟರ್ ಹೋಗಿದ್ದು ವಿದ್ಯಾರ್ಥಿಗಳ ಸಲುವಾಗಲ್ಲ, ಪಾಪ ಸಚಿವ ಸಂಪುಟ ವಿಸ್ತರಣೆಗೆ ಅಂತ ಹೋಗಿದ್ರು. ಟೈಮ್ ಆಗಿ ಬಂದಿದ್ಯಪ್ಪ ಬಾ ಅಂತ ಕರ್ಕೊಂಡು ಹೋಗಿ ಕೂರಿಸ್ಕೊಂಡ್ರು ಪಕ್ಕದಲ್ಲಿ ರಾಹುಲ್ ಗಾಂಧಿ ಅವರು. ಅವ್ರಿಗೆ ಪಾಪ ಸಚಿವ ಸಂಪುಟನೂ ಆಗ್ಲಿಲ್ಲ. ಈ ಕಡೆ ಇಲ್ಲಿ ಬಂದ್ರೆ ಕೆಪಿಎಸ್ಸಿ ವಿದ್ಯಾರ್ಥಿಗಳ ಹತ್ರ ಬೈಸ್ಕೊಳ್ಳೋದು ತಪ್ಪಲಿಲ್ಲ. ನಮ್ ಡಿ ಕೆ ಶಿವಕುಮಾರ್ ಅವ್ರ ಪರಿಸ್ಥಿತಿ ಪಾಪ ಕಾಂತಕುಮಾರ್ ಅವ್ರಿಗೆ ಗೊತ್ತಿಲ್ಲ. ರಾಜಗೌಡ್ರೆ ರಾಜಗೌಡ್ರಿಗೆ ಮಾತ್ರ ವಾಯ್ಸೋನೆ, ರಾಜಗೌಡ್ರಿಗೆ ಮಾತ್ರ ವಾಯ್ಸೋನೆ. ರಾಜಗೌಡ್ ನನ್ ಪ್ರಶ್ನೆ ಮರ್ತೋಯ್ತು ಇವ್ರು ಹಿಂಗ್ ಮಾತಾಡಿ ಡಿ ಕೆ ಶಿವಕುಮಾರ್ ಅವರು 2000 ಕಿಲೋಮೀಟರ್ ವಿದ್ಯಾರ್ಥಿಗಳಿಗೋಸ್ಕರ ಅಂತ ಹೇಳಿದ್ರು, ಅದಲ್ಲ. ಪಕ್ಕದಲ್ಲಿ ವಿದ್ಯಾರ್ಥಿಗಳಿಗೆ ಯಾಕೆ ಕೇಳಿಲ್ಲ ಕೇಳಿ. ಆಯ್ತು ರಘು ಸರ್, ಒಂದ್ ಕೆಲಸ ಮಾಡೋಣ, ಇನ್ನೊಂದು 5 ನಿಮಿಷ ಸಹಿಸ್ಕೊಳ್ಳಿ, ಆಮೇಲೆ ನೀವು ಎಷ್ಟಾರು ಮಾತನಾಡಿರಂತೆ. ಈಗ ರಾಜಗೌಡ್ರ ಸಮಯ.